ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಅಮಿತ್ ಶಾ ದೊಡ್ಡದೊಂದು ಆಘಾತ ಕೊಡೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿಯೇ ಬಿಟ್ರ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಭಾವಿ ಜೈಲಿಗೆ ಹೋಗೋದು ಫಿಕ್ಸ್ ಅನ್ನುವ ಇಂತಿಷ್ಟು ದಿನಗಳಲ್ಲಿ ಕಂಬಿಯ ಹಿಂದೆ ಇರೋದು ಫಿಕ್ಸ್ ಅನ್ನುವ ಭವಿಷ್ಯವನ್ನ ನೋಡ್ತಿದ್ದಾರೆ ಬಿಜೆಪಿಯ ಪ್ರಭಾವಿ ನಾಯಕ. ಏನಾಗ್ತಾ ಇದೆ ಹಾಗಾದ್ರೆ? ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸದ್ದಿಲ್ಲದ ಲೆಕ್ಕಾಚಾರಗಳು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ, ತನಿಖಾ ಏಜೆನ್ಸಿಗಳ ವಿರುದ್ಧ ಮುಗಿಬಿದ್ದಿರೋದು. ಸಿಎಂ ಡಿಸಿಎಂ ಹೆಸರು ಹೇಳೋದಿಕ್ಕೆ ಒತ್ತಡ ಹಾಕಲಾಗ್ತಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಅನ್ನು ಲಾಕ್ ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಆಗ್ತಿದೆ ಅಂತ ಇಡಿ ವಿರುದ್ಧವೇ ಪ್ರೊಟೆಸ್ಟ್ ಆಗ್ತಿರೋದು. ಇಡಿ ವಿರುದ್ಧ ಕರ್ನಾಟಕ ಪೊಲೀಸ್ FIR ಮಾಡಿರೋದೆಲ್ಲ ಗಮನಿಸ್ತಾ ಇದ್ದೀವಲ್ವಾ? ಅದು ಒಂದ್ ಕಡೆ. ಮತ್ತೊಂದು ಕಡೆ ಯತ್ನಾಳ್ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದ ಪ್ರಭಾವಿ ನಾಯಕ, ಕೈ ಪ್ರಭಾವಿ ನಾಯಕ ಕೆಲವೇ ದಿನಗಳಲ್ಲಿ ಬಂಧಿಸಲ್ಪಡಲಿದ್ದಾರೆ, ಅಂದ್ರೆ ಬಂಧಿಯಾಗಲಿದ್ದಾರೆ ಅಂತ ಬೇರೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್. ಈಗಾಗಲೇ ಹಲವು ಪ್ರಕರಣಗಳು ಅವರ ಮೇಲಿರೋದು. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಆಘಾತ ಎದುರಾಯಿತು. ಯಾಕಂದ್ರೆ CBI ಕೈಗೆತ್ತಿಕೊಂಡಿರುವಂತಹ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅರ್ಜಿಯನ್ನ ವಜಾಗೊಳಿಸದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಮುಂದೆ ಏನಾಗಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಬಹುದು. ಡಿ ಕೆ ಶಿವಕುಮಾರ್ ಕೂಡ ಕಣ್ಣೀರಿಡೋ ತನಕ ಮಾಡಿದ್ರು. ಏನಂತ? ತನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಕೀಯವಾಗಿ ಮುಗಿಸೋದಿಕ್ಕೆ ಏಜೆನ್ಸಿಗಳ ಮೂಲಕ ಅಂತ. ಇನ್ನು ಈಗ ಯತ್ನಾಳ್ ಅವರು ಹೇಳ್ತಿದ್ದಾರೆ, ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಲಿದ್ದಾರೆ. ತಿಹಾರ್ ಜೈಲಿಗೆ ಹೋಗಿ ಬಂದವರು ಈಗ ಮತ್ತೆ ಜೈಲೂಟವನ್ನ ಮಾಡಲೇಬೇಕಾದಂತಹ ಸನ್ನಿವೇಶ ಬರುತ್ತೆ. ಕೋರ್ಟ್ ನಲ್ಲಿ ಇನ್ನೇನೆಲ್ಲ ಕ್ಲಿಯರ್ ಆಗುತ್ತೆ. ಯತ್ನಾಳ್ ಅವರು ಕೂಡ ಒಂದು ಅರ್ಜಿ ಹಾಕೊಂಡಿದ್ದಾರಲ್ಲ, ಈಗ ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನ ವಜಾ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದ್ದಂತ ಅರ್ಜಿಯನ್ನ. ಇಲ್ಲೂ ಕೂಡ ನಮಗೆ ಯಶಸ್ಸು ಸಿಗತ್ತೆ ಅಂತ ಯತ್ನಾಳ್ ಅವರು ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದು, ಅದಾಗ್ತಾ ಇದ್ದ ಹಾಗೆ ನೋಡ್ತಾ ಇರಿ, ತನಿಖಾ ಏಜೆನ್ಸಿಗಳು ಡಿ ಕೆ ಗುಟ್ಟು ರಟ್ಟು ಮಾಡ್ಲಿವೆ ಮತ್ತು ಜೈಲೂಟ ಫಿಕ್ಸ್ ಅಂತ ಒಂದ್ ಕಡೆ ಭವಿಷ್ಯ ನೋಡುತ್ತಿರೋದು. ಮತ್ತೊಂದ್ ಕಡೆಗೆ ಕುಮಾರಸ್ವಾಮಿ ಅಮಿತ್ ಶಾ ಡಿ ಕೆ ಬ್ರದರ್ಸ್ಗೆ ಅಂತ ಅನ್ಕೊಳ್ಬಹುದು, ದೊಡ್ಡ ಖೆಡ್ಡಾವನ್ನೇ ರೆಡಿ ಮಾಡಿದ್ರ. ಬೆಂಗಳೂರು ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ಅವರು ಹಾಕಿದ ಲೆಕ್ಕ, ಅಮಿತ್ ಶಾ ಅವರ ಸಮೀಕರಣ ಪಕ್ಕ ಆಯ್ತು. ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದ್ದು, JDS ಬಿಜೆಪಿ ಒಂದಾಗಿ ಹೋರಾಟ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸಿದ್ದು. ಸೊ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿದಂಥ ಯೋಚನೆ ಇದೆಯಲ್ಲ, ಅವರನ್ನು ಬಿಜೆಪಿ ಚಿಹ್ನೆ ಅಡಿನೇ ನಿಲ್ಲಿಸೋಣ ಅನ್ನುವಂಥ ಯೋಚನೆ ಇದೆಯಲ್ಲ, ಅಲ್ಲೇ ಯಶಸ್ಸು ಸಿಕ್ಕದಂಗಾಯ್ತು. ಈಗ ಅಂಥದ್ದೇ ಮತ್ತೊಂದು ಸಮೀಕರಣ ರೆಡಿ ಆಗ್ತಿದೆ. ಮುಂದಿನ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 28ರ ಚುನಾವಣೆಯಲ್ಲಿ, ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ತಾನು. ಈ ಸಲ ಅಂತೂ ಈ ಗೊಂದಲದ ಗೂಡಾಗಿ ಹೋಯ್ತು. ಈಗ ಸಿದ್ದರಾಮಯ್ಯನವರು ಬಿಟ್ಕೊಡೋ ಹಾಗೆ ಕಾಣಿಸ್ತಿಲ್ಲ. ಅಕಸ್ಮಾತ್ ಬಿಟ್ಕೊಟ್ರು ಖರ್ಗೆ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೈಕಮಾಂಡ್ ಆದೇಶ ಆಗಿದೆ ಅನ್ನೋ ತನಕ ಚರ್ಚೆಗಳಾಗ್ತಿವೆ. ಸೊ ಈ KPCC ಅಧ್ಯಕ್ಷ ಕುರ್ಚಿಯೊಂದನ್ನಾದ್ರೂ ಉಳಿಸ್ಕೊಂಡು 28ರಲ್ಲಿ ತಾನು CM ಆಗಬೇಕು ಅನ್ನೋ ಕನಸು ಕಾಣ್ತಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ HDK ಮಾಸ್ಟರ್ ಸ್ಟ್ರೋಕ್ ಕೊಡೋದಿಕ್ಕೆ ಈಗಲೇ ವೇದಿಕೆ ಸಜ್ಜು ಮಾಡ್ತಿದ್ದಾರೆ ಬಿಜೆಪಿಯ ಜೊತೆ ಸೇರ್ಕೊಂಡು. ಅನಸೂಯ, ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರು ಕನಕಪುರದಲ್ಲಿ ಅಭ್ಯರ್ಥಿ ಆಗಲಿದ್ದಾರೆ ಅನ್ನುವ ಸುದ್ದಿ ದಳಪಾಳ್ಯದಿಂದ ಸಿಡಿತಾ ಇದೆ. ಈಗ ಅಂದ್ರೆ ಅವರು ಆ ಭಾಗದಲ್ಲಿ ತಯಾರಿ ಮಾಡಿಕೊಳ್ಳೋದಿಕ್ಕೆ ಕೆಲಸಗಳೆಲ್ಲ ಸದ್ದಿಲ್ಲದೆ ಶುರು ಆಗ್ತಿವ್ಯಾ? ಹಾಗಾದ್ರೆ ಅನಸೂಯ ಹೆಸರು ಮೊನ್ನೆ ಚನ್ನಪಟ್ಟಣ ಕೇಳ್ಬಂತು, ಬೈ ಎಲೆಕ್ಷನ್ ಅಲ್ಲಿ ಅವ್ರು ನಿಲ್ತಾರ ಅಂತ. ಬಟ್ ದಿಢೀರ್ ಅಂತ ಎಂಟ್ರಿ ಕೊಟ್ರೆ ಕೆಟ್ಟ ಹೆಸರನ್ನು ತಂದು ಕೊಡಬಹುದು. ಮಂಜುನಾಥ್ ಅವ್ರ ಫ್ಯಾಮಿಲಿ, ಅನಸೂಯ ದೇವೇಗೌಡರ ಪುತ್ರಿ, ಅಂದ್ರೆ ಅವ್ರು ಇದುವರೆಗೆ ರಾಜಕಾರಣಕ್ಕೆ ಬಂದವರಲ್ಲ, ಈ ಕಡೆ ತಲೆ ಹಾಕಿದವರಲ್ಲ. ಮಂಜುನಾಥ್ ಅವ್ರು ನಿಲ್ತಾರೆ ಅಂದಾಗ್ಲೂ ಕೂಡ ಅಷ್ಟಾಗಿ ಇಷ್ಟ ಇರಲಿಲ್ಲ, ರಿಸ್ಕ್ ಇದು ಅನ್ನೋ ರೀತಿಯಲ್ಲಿ ಬೇಸರ ಮಾಡ್ಕೊಂಡಿದ್ರು. ಅಂಥದ್ರಲ್ಲಿ ಅವರೇ ಏಕಾಏಕಿ ಎಲೆಕ್ಷನ್ಗೆ ನಿಂತು ಬಿಟ್ರೆ ಈಗ ಸರಿಯಾದ ಸಮಯ ಅಲ್ಲ. ಆದ್ರೆ HDK ಲೆಕ್ಕಾಚಾರ ಹಾಕ್ತಿರೋದು ಮಹಿಳಾ ಮತಗಳನ್ನ ಸೆಳೆಯೋದು, ಗೌಡ್ರ ಫ್ಯಾಮಿಲಿ, DK ಬ್ರದರ್ಸ್ ಇಬ್ಬರನ್ನೂ ಮಣಿಸೋದಿಕ್ಕೆ. ಇಲ್ಲ ಒಬ್ಬರನ್ನ ಸೋಲಿಸಿದ್ದಾಯ್ತು, ಅನಸೂಯ ಅವರು ನಿಂತು ಬಿಟ್ರೆ DK ಶಿವಕುಮಾರ್ ಅವರನ್ನೇ ಸೋಲಿಸಬಹುದು, ಕನಕಪುರದಿಂದ ಅವರನ್ನ ಮಣಿಸಬಹುದು ಅನ್ನುವಂಥ ಲೆಕ್ಕಾಚಾರ ರೆಡಿಯಾಗಿದೆಯಂತೆ. ಈಗ ಬೈ ಎಲೆಕ್ಷನ್ ನಲ್ಲಂತೂ ಬಿಜೆಪಿ ಕ್ಲಿಯರ್ ಮಾಡಿಬಿಟ್ಟಿದೆ, JDS ನಿಮ್ಮ ಆಯ್ಕೆಯ ಅಭ್ಯರ್ಥಿಯನ್ನ ನಿಲ್ಲಿಸಿ ಅಂತ. ಹಾಗಾಗಿ ಯೋಗೇಶ್ವರ್ಗೆ ಅರಗಿಸಿಕೊಳ್ಳಲಾರದ ಆಘಾತ ಎದುರಾಗಿದೆ. ಯಡಿಯೂರಪ್ಪ ವಿಜೇಂದ್ರ ಕಡೆಯಿಂದನೂ ಕೂಡ
ಯೋಗೇಶ್ವರ್ ನಿಲ್ಲಿಸೋದಕ್ಕೆ ಅಂಥ ಒಲವೇನು ಕಂಡು ಬರ್ತಿಲ್ಲ. ರಾಜ್ಯ ನಾಯಕತ್ವ ಕೂಡ ತಲೆಗೆಡಿಸ್ಕೊಳ್ತಿಲ್ಲ. ಕುಮಾರಸ್ವಾಮಿ ಅವ್ರು ನೀವು ನೋಡ್ಕೊಳ್ಳಿ ಅಂತಿರೋದು. ಹೈಕಮಾಂಡ್ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವ್ರಿಗೆ ಕ್ಲಿಯರೇ ಮಾಡ್ಬಿಟ್ಟಿದ್ದಾರೆ. ಸೊ ಅನಿತಾ ಕುಮಾರಸ್ವಾಮಿ ನಿಲ್ತಾರ, ಇನ್ಯಾರು ನಿಲ್ತಾರೆ ಕಾದ್ ನೋಡ್ಬೇಕು. ಯಾರಾದ್ರೂ JDS ನಿಂದ ನಿಲ್ಲೋದು ಫಿಕ್ಸು. ಯೋಗೇಶ್ವರ್ JDS ಚಿಹ್ನೆ ಅಡಿ ನಿಲ್ತಾರ ಅಂದ್ರೆ ಆ ಚಾನ್ಸಸ್ಸು ಕಡಿಮೆ ಅನಿಸ್ತಿದೆ. ಈಗ ಆಗ್ತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಅದಕ್ಕೂ ರೆಡಿ ಆಗಿದ್ರು ಯೋಗೇಶ್ವರ್ ಅವರು. ಬಟ್ ಆ ಸಾಧ್ಯತೆಗಳು ತೀರಾ ಕಡಿಮೆ. ಒಗ್ಗಟ್ಟಿನಿಂದ ಚನ್ನಪಟ್ಟಣವನ್ನ ಗೆಲ್ಲೋದು ಮತ್ತು ಆ ಭಾಗದ ಎಲ್ಲ ಕ್ಷೇತ್ರಗಳನ್ನು ಕಮಲದಳ ವಶ ಮಾಡಿಕೊಳ್ಳೋದಕ್ಕೆ ರಣತಂತ್ರವನ್ನ ರೆಡಿ ಮಾಡುವುದು. ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ಎಲೆಕ್ಷನ್ಗೆ ಕುಮಾರಸ್ವಾಮಿ ಅವರ ಟಾರ್ಗೆಟ್ ದೊಡ್ಡದಿದೆ. ಅದರಲ್ಲೂ ರಾಮನಗರ, ಚನ್ನಪಟ್ಟಣ, ಕನಕಪುರವನ್ನೂ ತಾವು ಗೆಲ್ಲಬೇಕು ಮೈತ್ರಿಯ ಮೂಲಕ ಅನ್ನುವ ಸಮೀಕರಣ ಸಿದ್ಧವಾಗ್ತಾ ಇತ್ತು. ಈಗ ಅನಸೂಯ ಅವರ ಹೆಸರು ಈಗಲೇ ಇಷ್ಟು ಟೈಮ್ ಇರೋವಾಗಲೇ ಮುಂಚೂಣಿಗೆ ಬಂದಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ DK ಶಿವಕುಮಾರ್ ಅವ್ರಿಗೆ ನಂಬರ್ 1 ಕಾನೂನು ಸಂಕಷ್ಟ ಎದುರಾಗಲಿದೆಯಾ? ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಮೂಡ ವಾಲ್ಮೀಕಿ ಹಗರಣದ ವಿಚಾರಗಳು ಕಾಲು ಬುಡಕ್ಕೆ ಬಂದೇ ಬಿಟ್ಟಿದೆ, ಉಸಿರುಗಟ್ಟಿಸ್ತಾ ಇವೆ. ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಆಗಿದ್ದಾರೆ ಇಲ್ಲಿ. ಈಗ DK ಶಿವಕುಮಾರ್ ಅವ್ರಿಗೂ ಕಾದಿದೆಯಾ? ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಅರಗಿಸಿಕೊಳ್ಳಲಾರದ ಆಘಾತ ರಾಜಕೀಯವಾಗಿ ತನಗೆ ಕೆಡ್ಡ ತೋಡಿದ್ರು DK ಶಿವಕುಮಾರ್. ದೇವೇಗೌಡರ ಫ್ಯಾಮಿಲಿಯನ್ನ ಮುಗಿಸೋಕ್ ನೋಡಿದ್ರು ಅಂತೆಲ್ಲ ಮೊನ್ನೆ ಓಪನ್ ಜಟಾಪಟಿ ಆಯ್ತಲ್ಲ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ. ಈಗ ತನ್ನ ಫ್ಯಾಮಿಲಿಯನ್ನ ಟಚ್ ಮಾಡಿದ್ರು ಅಂತ HDK ಹೇಳ್ತಾರಲ್ಲ, ತನ್ನನ್ನ ಟಚ್ ಮಾಡಿದ, ಫ್ಯಾಮಿಲಿ ಟಚ್ ಮಾಡಿದಂತ DK ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಮುಗಿಸೋದಿಕ್ಕೆ ಹೊಸ ಸೂತ್ರವೊಂದನ್ನ ರೆಡಿ ಮಾಡದಂತೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು. DK ಶಿವಕುಮಾರ್ ಭದ್ರಕೋಟೆಯನ್ನೇ ಅಲುಗಾಡಿಸಬೇಕು, ತವರಲ್ಲಿಯೇ ಸೋಲುಣಿಸಬೇಕು, ಅಣ್ಣ ತಮ್ಮ ಅವರ ಕಂಪ್ಲೀಟ್ ಹೋಲ್ಡ್ ಅನ್ನ ಕಿತ್ತಾಕಬೇಕು ಅಂತ. ಒಟ್ನಲ್ಲಿ ಈಗಲೇ ಮುಂದಿನ ಲೆಕ್ಕಾಚಾರಗಳು ಈ ಮಟ್ಟಿಗೆ ಬಿಸಿ ಏರಿಸ್ಕೊಳ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.